ಕೇವಲ 2 ತಿಂಗಳು 6 ದಿವಸ ಆಗಿದೆ ನೋಡಿ ಯಾವ ಥರ ಇದೆ ಅಂತ. ಎಷ್ಟು ಚೆನ್ನಾಗಿದೆ. ಇವರು ಬೇವಿನ ಹಿಂಡಿ ಸಹ ಹಾಕಿದ್ದಾರೆ ಇದ್ರೊಳಗಡೆ. ಬೇವಿನ ಹಿಂಡಿ ಟೇಪಲ್ಸ್ ಇದ್ದೀರಾ, ಟೇಪ್ ಎಲ್ಲ ತೆಗೆದಿದ್ದೀರಾ. ಇದು ಇದೆಲ್ಲ ಪೇಪರ್ ಎಲ್ಲ ಕಟ್ ಮಾಡಿದ್ದಾರೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ. ಶಂಕರನಹಳ್ಳಿ ಮಹೇಶ್ ಅಣ್ಣ ಅಂತ, ತುಂಬ ಚೆನ್ನಾಗಿದೆ. ಇದೆಲ್ಲ ಕಳೆ ಎಲ್ಲ ಕ್ಲೀನ್ ಮಾಡ್ಕೊತಾರೆ. ಸೊ ಚೆನ್ನಾಗಿದೆ, ಗಿಡಗಳೆಲ್ಲ ಚೆನ್ನಾಗಿದೆ. ಮಹೇಶ್ ಅಣ್ಣ ಯಾವುದಲ್ಲ ಏನಾಗಲ್ಲ, ಚೆನ್ನಾಗುತ್ತೆ. ಚಿಗುರಿದೆ, ಸ್ವಲ್ಪ ಏನೋ ಇದೆ. ಹ್ಞೂ ಸರಿ ಆಗುತ್ತಲ್ಲ, ಕಾಣ್ತದೆ, ನೋಡೋ ಗೊತ್ತಾಗ್ತಿದೆ. ನೀರು ಜಾಸ್ತಿ ಹೋಗೋ ಅಥವಾ ಏನಾರು ವ್ಯತ್ಯಾಸ ಆಗಿ ಎಲೆ ಉದುರಿರುತ್ತೆ, ಬಟ್ ಏನಾಗಲ್ಲ, ಚೆನ್ನಾಗಿದೆ, ಸಿಗುತ್ತೆ, ಚೆನ್ನಾಗಿದೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿ ಇದೆ, ಹಂಗಾಗಿ ಈಗ ದನಿ ಗೊಬ್ಬರ ಎಲ್ಲ ಹಾಕಿದಿರಲ್ಲ, ಹಂಗಾಗಿ ನೋಡ್ರಿ ಇದೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿ. ಇದು ನೋಡಿ ಇದೆಯಲ್ಲ, ಜಿಂಕು ಬೋರಾನ್ ಥರ ಬೇಕು, ಅದಕ್ಕೆ ಇದನ್ನ ಕೊಡ್ತಾ ಇದೀವಲ್ಲ. ಯಾವ್ದು ಕೊಡ್ತೀರಾ? ಸಿವಿಕ್ಸ್ ಮತ್ತೆ ಯುಮಿಕ್ ಕೊಟ್ಟಿದ್ದೀರಲ್ವಾ? ಸರಿ, ಅದಾದ್ಮೇಲೆ ಗೊಬ್ಬರ, ದನಿ ಗೊಬ್ಬರ ಮತ್ತೆ ಇದನ್ನು ಕೊಟ್ಟಿದ್ದೀವಿ. ಬರುತ್ತಣ್ಣ, ಒಂದೊಂದು ಪ್ರಾಬ್ಲಮ್ ಬಂದೇ ಬರ್ತವೆ, ಸರಿ ಆಗುತ್ತೆ. ಸ್ವಲ್ಪ ನೋಡ್ಕೊಂತ ಇದ್ರೆ ಒಂಚೂರು ಗೊಬ್ಬರ ಎಲ್ಲ ಕೊಟ್ಕೊಂಡು ನೀರು ಚೆನ್ನಾಗಿ, ನೀರನ್ನ ನೋಡ್ಬೇಕು. ನೀರು ಜಾಸ್ತಿನೂ ಕೊಡಬಾರ್ದು, ಕಮ್ಮಿನೂ ಕೊಡಬಾರ್ದು. ಈಗೇನು ಮಳೆ ಬರ್ತಾ ಇದೆ, ನಡೀತದೆ. ಬಟ್ ಇವೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ಎಲೆ ಎಲ್ಲ ಎಷ್ಟು ಚೆನ್ನಾಗಿದೆ. ಮಂಚ ಬಂದಿತ್ತಲ್ಲ, ಇಲ್ಲಿಂದ ಬೆಳೆದಿತ್ತು. ಹೌದು, ಸ್ಟೆಮ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿ ಬರುತ್ತೆ. ಇದನ್ನ ಇಟ್ಕೋಬೇಡ್ರಿ, ಇದನ್ನ ಅಳಗಿಡ ಇಟ್ಕೊಂಡ್ರೆ ಅಳಗಿಡಕ್ಕೆ ಕೊಂಡ್ಲಿ ಬಿದ್ದರೆ ಇದಕ್ಕೆ ಕೊಂಡ್ಲಿ ಬಿದ್ದುಬಿಡುತ್ತೆ. ಎಲ್ಲ ಈ ಗಿಡ ರಿಮೂವ್ ಮಾಡಿಸಿ. ಓಕೆನಾ.